ನನ್ನನ್ನ ಎಂಪಿನೇ ಮಾಡಿಲ್ಲ, ಪ್ರಧಾನಿ ಎಲ್ಲಿಂದ ಆಗ್ಲಿ ಅಂತ ಹೇಳಿದ್ಯಾಕೆ ಖರ್ಗೆ? ಜೈ ಶ್ರೀರಾಮ್ ಪದಕ್ಕೆ ಇತಿಹಾಸ ಇಲ್ಲ ಅಂತ ಶಾಸಕನ ಕಿಡಿ. ಚುನಾವಣೆ ವೇಳೆ ಮಾತ್ರ ಕಾರ್ಯಕರ್ತರ ನೆನಪಾಗುತ್ತೆ ಅಂತ ಸಿಡಿದೆದ್ದವರು ಯಾರು? ಇದೆಲ್ಲವನ್ನ ನೋಡೋಣ ಪ್ರಮುಖ ಸುದ್ದಿ ನ್ಯೂಸ್ ಟಾಪ್ 9 ಅಲ್ಲಿ. ಕಲಬುರಗಿ ನಗರದಲ್ಲಿ ಸಾಕ ಕೇಂದ್ರವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಉದ್ಘಾಟಿಸಿದ್ರು. ಈ ವೇಳೆ ಖರ್ಗೆ ಭಾಷಣ ಮುಗಿಸಿ ಬರ್ತಾ ಇದ್ದಾಗ ನೀವು ಮುಂದೆ ಪ್ರಧಾನಿ ಆಗ್ತಾರೆ ಅಂತ ವ್ಯಕ್ತಿಯೊಬ್ಬರು ಕೂಗಿದ್ದ. ಇದಕ್ಕೆ ಪ್ರತಿಕ್ರಿಯಿಸಿದ ಖರ್ಗೆ, ಅರೆ ನೀವು ಎಂಪಿನೇ ಮಾಡಿಲ್ಲ, ಪ್ರಧಾನಿ ಎಲ್ಲಿಂದ ಆಗಲಿ ಅಂತ ವ್ಯಕ್ತಿಗೆ ಮಾರ್ಮಿಕವಾಗಿ ಉತ್ತರ ನೀಡಿದ್ದಾರೆ. ಜೈ ಶ್ರೀರಾಮ್ ಪದಕ್ಕೆ ಇತಿಹಾಸ ಇಲ್ಲ ಅಂತ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ನಿನ್ನೆ ನಡೆದ ಸಂಗೊಳ್ಳಿ ರಾಯಣ್ಣ ಹುತಾತ್ಮ ದಿನಾಚರಣೆಯಲ್ಲಿ ಮಾತನಾಡಿದ ತಮ್ಮಣ್ಣನವರ್, ಮೊದಲು ಹರಹರ ಮಹಾದೇವ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300 ಅಂತ ಹೇಳ್ತಾ ಇದ್ರು. ರಾಯಣ್ಣ ಕೂಡ ಹರಹರ ಮಹದೇವ ಅಂತ ಹೇಳಿ ಗಲ್ಲಿಗೇರಿದ್ದರು. ಆದ್ರೀಗ ನಮ್ಮ ತಲೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ ತುರುಕ್ತಾ ಇದ್ದಾರೆ ಅಂತ ಹೇಳಿದ್ರು. ಹರ ಹರ ಮಹದೇವ ನಮ್ಮ ತಲೆ ಒಳಗನೆ ಇಲ್ಲ, ನಮ್ಮ ತಲೆ ಒಳಗೆ ಏನ್ ತುರ್ಕಾಕತ್ಬಿಟ್ಟಾರಪ್ಪ ಅಂತಂದ್ರೆ ಇವತ್ತ ಜೈ ಶ್ರೀರಾಮ್. ಹರ ಹರ ಮಹದೇವ ಇತಿಹಾಸ ಐತಿ, ಜೈ ಶ್ರೀರಾಮ್ ಇತಿಹಾಸ ಐತಿ ಹೇಳಿ ನೋಡೋಣ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎದುರೇ ಮುಖಂಡರು ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದೆ. ಉಡುಪಿ ಜಿಲ್ಲೆ ಕುಂದಾಪುರದಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಸಚಿವರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚುನಾವಣೆ ವೇಳೆ ಮಾತ್ರ ಕಾರ್ಯಕರ್ತರು ನೆನಪಾಗ್ತಾರೆ, ಬಳಿಕ ನಮ್ಮನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಎಲ್ಸಿ ಮಂಜುನಾಥ ಭಂಡಾರಿ ಮುಜುಗರಕ್ಕೆ ಒಳಗಾದರು. ಕೊಪ್ಪಳ ನಗರದ ಖಾಸಗಿ ಶಾಲೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ರು. ಈ ವೇಳೆ ಡಿಸಿಎಂ ಭೇಟಿಗೆ ಕೆಲ ಕಾರ್ಯಕರ್ತರು ಆಗಮಿಸಿದ್ರು. ಈ ವೇಳೆ ಕಾರ್ಯಕರ್ತರನ್ನ ಒಳಗೆ ಬಿಡೋದಕ್ಕೆ ಪೊಲೀಸರು ನಿರಾಕರಿಸಿದ್ರು. ಇದರಿಂದ ಸಿಟ್ಟಾದ ತಾಲೂಕು ಎಸ್ಸಿ ಘಟಕದ ಉಪಾಧ್ಯಕ್ಷ ಗಣೇಶ್ ಸೇರಿದಂತೆ ಕೆಲವರು ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಸ್ಥಳಕ್ಕೆ ಬಂದ ಕೊಪ್ಪಳ ಎಸ್ಪಿ ಯಶೋಧ ಕಾರ್ಯಕರ್ತೆ ಗಣೇಶ್ನನ್ನ ಹಿಡಿದು ಹೊರಹಾಕಿದ್ರು. ಈ ವೇಳೆ ಪೊಲೀಸರು ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಗಾಳಿಪಟ ಉತ್ಸವ ಆಯೋಜನೆ ಮಾಡಲಾಗಿತ್ತು. ಈ ಉತ್ಸವದಲ್ಲಿ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಹಾಗೂ ಹಿನ್ನೆಲೆ ಗಾಯಕ ಸಂಚಿತ್ ಹೆಗಡೆ ರಸಸಂಚೆ ನಡೆಸಿದ್ರು. ಈ ವೇಳೆ ಅರ್ಜುನ್ ಜನ್ಯ ಹಾಡಿಗೆ ಪ್ರಹ್ಲಾದ್ ಜೋಶಿ ಸ್ಟೆಪ್ಸ್ ಹಾಕಿದ್ರು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್, ಶಾಸಕರಾದ ಮಹೇಶ್ ಟೆಂಕಿನಕಾಯಿ ಉಪಸ್ಥಿತರಿದ್ದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬ್ಯಾಟ್ ಹಿಡಿದು ಫೀಲ್ಡ್ಗೆ ಇಳಿದಿದ್ರು. ತುಮಕೂರು ಜಿಲ್ಲೆ ಕೊರಟಗೆರೆಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಪರಮೇಶ್ವರ್ ಉದ್ಘಾಟಿಸಿದ್ರು. ಈ ವೇಳೆ ಫೀಲ್ಡ್ನಲ್ಲಿ ಬ್ಯಾಟ್ ಹಿಡಿದು ಬಾಲ್ಯವನ್ನ ಮೆಲುಕು ಹಾಕಿದ್ರು. ಗೃಹ ಸಚಿವರಿಗೆ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಬೌಲಿಂಗ್ ಮಾಡಿದ್ರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಐರನ್ ಮ್ಯಾನ್ ಪುಸ್ತಕ ಬಿಡುಗಡೆಗೊಳಿಸಿದ್ರು. ಶಿವಮೊಗ್ಗ ನಗರದ ಸರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಎಂಎಲ್ಸಿ ರುದ್ರೇಗೌಡ ಅಭಿನಂದನೆ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಮಾಡಿದ್ರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಂಸದ ರಾಘವೇಂದ್ರ, ಮಾಜಿ ಸಭಾಪತಿ ಬಿಎಲ್ ಶಂಕರ್, ಮಾಜಿ ಸಚಿವ ಈಶ್ವರಪ್ಪ ಸೇರಿದಂತೆ ವಿವಿಧ ಗಣ್ಯರು ಭಾಗಿಯಾಗಿದ್ರು. ಕ್ರೈಸ್ತ ಧರ್ಮಗುರು ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಬೆಂಗಳೂರಿನ ಸಿಎಂ ನಿವಾಸದಲ್ಲಿ ಮೊರಾನ್ ಮೋರ್ ಇನ್ವೆಸ್ಟಿಗೇಷನ್ ಅಪೆರೆಮ್ ನೇತೃತ್ವದ ಧರ್ಮಗುರುಗಳ ನಿಯೋಗ ಆಗಮಿಸಿತ್ತು. ಇದೇ ವೇಳೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಸಿಎಂ ಸಿದ್ದರಾಮಯ್ಯಗೆ ಇಂಧನ ಸಚಿವ ಕೆಜೆ ಜಾರ್ಜ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಸಾಥ್ ನೀಡಿದ್ರು. ಕಾಂಗ್ರೆಸ್ ಬಿಟ್ಟ ಮತ್ತೆ ಬಿಜೆಪಿ ಸೇರಿರುವ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮಠ ರೌಂಡ್ಸ್ ಹಾಕ್ತಾ ಇದ್ದಾರೆ. ನಿನ್ನೆ ಬೆಂಗಳೂರಿನ ಶ್ವಾಸ ಯೋಗ ಸಂಸ್ಥೆಗೆ ಭೇಟಿ ನೀಡಿ ಜಗದ್ಗುರು ಶ್ರೀ ವಚನಾನಂದ ಸ್ವಾಮೀಜಿಗಳ ಆಶೀರ್ವಾದ ಪಡೆದ್ರು. ಇದಾದ ಬಳಿಕ ಕೆಲ ಕಾಲ ಚರ್ಚಿಸಿದ್ರು. ಜಗದೀಶ್ ಶೆಟ್ಟರ್ಗೆ ಮಾಜಿ ಸಚಿವರುಗಳಾದ ಶಂಕರ್ ಪಾಟೀಲ್ ಮುನೇನಕೊಪ್ಪ, ಎಂಪಿ ರೇಣುಕಾಚಾರ್ಯ ಹಾಗೂ ಮಲ್ಲಿಕಾರ್ಜುನ ಬಾಳಿಕಾಯಿ ಉಪಸ್ಥಿತರಿದ್ದರು.